ನಮಸ್ಕಾರ ವೀಕ್ಷಕರೇ. ಇಂಡಿ ಒಕ್ಕೂಟದ ಎರಡು ಪ್ರಮುಖ ಪಕ್ಷಗಳಿಗೆ ಈಗ ಬ್ಯಾಕ್ ಫೈರ್ ಆಗ್ತಾ ಇದೆ. ಜನರನ್ನ ಸೆಳೆಯೋ ಸಲುವಾಗಿ ಹಿಂದೂಗಳ ವಿಭಜನೆ ಸಲುವಾಗಿಯೇ ಮಾಡಿದ್ದು ಅಂತ ಬಿಂಬಿತವಾಗಿದ್ದ ಕೆಲಸಗಳಿಗೆ ಸ್ವತಃ ಅವರೇ ಬೆಲೆ ತೆರಬೇಕಾದ ಪರಿಸ್ಥಿತಿ ಬಂದಿದೆ. ಓಲೈಕೆಯಲ್ಲಿ ತೊಡಗಿದ್ದ ಉತ್ತರ ಪ್ರದೇಶ ಮಾಜಿ ಸಿಎಂ ಹಾಗೂ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಹಿಂದೂಗಳಲ್ಲಿ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿದ್ರು. ಅದಕ್ಕೆ ತಕ್ಷಣವೇ ಪ್ರತ್ಯುತ್ತರ ಸಿಕ್ಕಿದ್ದು ಮುಖಭಂಗ ತರಿಸ್ತಾ ಇದೆ. ಹಿಂದೂಗಳ ವಿಚಾರದಲ್ಲಿ ಇಬ್ಬಗೆ ನೀತಿ ಮಾಡಿದ್ರೆ ಹೀಗೆ ಪ್ರಪಂಚದ ಮುಂದೆ ಎಕ್ಸ್ಪೋಸ್ ಆಗ್ತೀರಾ ಅಂತ ಜನರು ಆಡಿಕೊಂಡು ನಗ್ತಾ ಇದ್ದಾರೆ. ಇತ್ತ ಮಹಾರಾಷ್ಟ್ರದಲ್ಲಿ ಭಾಷಾ ವಿಚಾರದಲ್ಲಿ ಶುರುವಾದ ಗಲಭೆ ಈಗ ಇನ್ನೊಂದು ಹಂತಕ್ಕೆ ಹೋಗಿದೆ. ವಿವಿಧ ಕಡೆಗಳಲ್ಲಿ ಹಲ್ಲೆ ಆಗ್ತಾ ಇರೋ ಬೆನ್ನಲ್ಲೇ ಸರ್ಕಾರ ಕೂಡ ಈ ಬಗ್ಗೆ ದನಿ ಏರಿಸಿದೆ. ಹೋರಾಟ ಮಾಡಿಸ್ತಾ ಇರುವವರಿಗೆ ಜನರು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದು ಉತ್ತರ ಬರಬಹುದಾ ಅಂತ ನಿರೀಕ್ಷಿಸುವಂತಾಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಯಾವುದೇ ಒಂದು ಹೋರಾಟ ಮಾಡಬೇಕಾದ್ರೆ ಅಥವಾ ಯಾವುದಾದ್ರೂ ಒಂದು ವಿಚಾರದ ಸಂಬಂಧ ದನಿ ಏರಿಸಬೇಕು ಅಂದ್ರೆ ಎಲ್ಲಾ ರೀತಿಯಲ್ಲೂ ಯೋಚನೆ ಮಾಡಿರ್ಬೇಕು ಅನ್ನೋದು ಕಾಮನ್ ಸೆನ್ಸ್. ಒಬ್ಬರ ಪರವಾಗಿ ದನಿ ಏರಿಸ್ತಾ ಇದ್ದೀವಿ ಅಂದ್ರೆ ಯಾವ ಕಾರಣಕ್ಕೆ ಅವರ ಪರ ನಿಂತಿದ್ದೀವಿ, ಇದರಿಂದ ಅವರ ಸಮಸ್ಯೆಗೆ ಪರಿಹಾರ ಸಿಗೋ ಕೆಲಸ ಮಾತ್ರ ಆಗುತ್ತಾ ಅಥವಾ ಬೇರೆಯವರಿಗೆ ಇದರಿಂದ ಎಫೆಕ್ಟ್ ಆಗುತ್ತಾ, ಸಮಾನತೆ ಅಂತ ಹೇಳ್ಕೊಂಡು ಒಬ್ಬರ ಪರ ನಿಲ್ಲುವಾಗ ಅದರಿಂದ ಏನೆಲ್ಲ ಸಮಸ್ಯೆ ಬರ್ಬೋದು, ಹೀಗೆ ನಾನಾ ರೀತಿಯ ಯೋಚನೆ ಮಾಡಿಕೊಂಡು ಹೋರಾಟಕ್ಕೆ ಇಳಿಯೋದು ನಿಜವಾದ ನಾಯಕನ ಲಕ್ಷಣ. ಆದ್ರೆ ನಮ್ಮ ದೇಶದಲ್ಲಿ ಎಷ್ಟು ಜನ ನಿಜವಾದ ನಾಯಕರಿದ್ದಾರೆ ಅನ್ನೋದು ನಿಮಗೆ ಬಿಟ್ಟಿದ್ದು. ಈಗ ಅಖಿಲೇಶ್ ಯಾದವ್ ಯಾರನ್ನೋ ಖುಷಿಪಡಿಸೋ ಸಲುವಾಗಿ ಇನ್ಯಾರನ್ನೋ ಎದುರು ಹಾಕಿಕೊಂಡು ಇನ್ನೇನನ್ನೋ ಸಾಧಿಸೋ ಯತ್ನಕ್ಕೆ ಹೊಡೆತ ಬಿದ್ದಿದೆ. ತೀವ್ರ ಮುಖಭಂಗ ಆಗಿದೆ. ಜಾತ್ಯತೀತತೆ ಅಂತ ಹೇಳ್ಕೊಂಡು ಓಡಾಡೋ ಕೆಲ ಪಕ್ಷಗಳಿಗೆ ಹಿಂದೂಗಳೇ ಟಾರ್ಗೆಟ್ ಅನ್ನೋದು ಲೆಕ್ಕವಿಲ್ಲದಷ್ಟು ಸಲ ಸಾಬೀತಾಗಿದೆ. ಅದರಲ್ಲೂ ಹಿಂದೂಗಳಲ್ಲಿ ಕೆಲ ಸಮುದಾಯಗಳು ಅಂದ್ರೆ ವಿಪರೀತ ಕೋಪ, ಅಸೂಯೆ, ದ್ವೇಷ ಇರೋದು ಕೂಡ ಎಲ್ರಿಗೂ ಗೊತ್ತಿದೆ. ಅದೇ ರೀತಿ ಉತ್ತರ ಪ್ರದೇಶದಲ್ಲಿ ಓಲೈಕೆ ಸಮುದಾಯದ ಐಕಾನ್ ಅಂತ ಹೆಸರು ಮಾಡಿರೋ ಅಖಿಲೇಶ್ ಪಕ್ಷ ಒಂದು ಕಡೆ ಬ್ರಾಹ್ಮಣರನ್ನ ಟಾರ್ಗೆಟ್ ಮಾಡ್ತಾ ಇದೆ. ಬೈಕಾಟ್ ಬ್ರಾಹ್ಮಿನ್ಸ್ ಅಂತ ಪೋಸ್ಟರ್ ಹಾಕಿ ಹಿಂದೂಗಳನ್ನ ವಿಭಜಿಸೋ ಕೆಲಸ ಮಾಡ್ತಾ ಇದೆ. ಇನ್ನೊಂದೆಡೆ ತಮ್ಮ ಖಾಸಗಿ ವಿಚಾರಗಳಲ್ಲಿ ಮಾತ್ರ ಬ್ರಾಹ್ಮಣರನ್ನ ಬಳಸಿಕೊಳ್ಳೋ ಕೆಲಸ ಮಾಡ್ತಾ ಇದೆ. ಆದ್ರೆ ಈಗ ಅಖಿಲೇಶ್ ಬಂಗಲೆ ಗೃಹ ಪ್ರವೇಶಕ್ಕೆ ಸಿಕ್ಕಿದ ಆಹ್ವಾನವನ್ನ ಕಾಶಿಯ ಪಂಡಿತರು ತಿರಸ್ಕರಿಸುವ ಮೂಲಕ ತಕ್ಕ ಉತ್ತರ ಕೊಟ್ಟಿದ್ದಾರೆ. ತಮ್ಮ ನೂತನ ನಿವಾಸದ ಗೃಹ ಪ್ರವೇಶ ಹಾಗೂ ಭೂಮಿ ಪೂಜೆ ಸೇರಿ ಹಲವು ಸತ್ಕಾರ್ಯಗಳನ್ನ ಕಾಶಿ ಪಂಡಿತರು ನೆರವೇರಿಸಬೇಕು ಅಂತ ಅಖಿಲೇಶ್ ಆಹ್ವಾನ ಕೊಟ್ಟಿದ್ರು. ಆದ್ರೆ ಅವರ ಪಕ್ಷದ ಇಬ್ಬಗೆ ನೀತಿಯನ್ನ ನೋಡಿ ಆಹ್ವಾನವನ್ನ ತಿರಸ್ಕರಿಸಿರೋದು ಎಲ್ಲಾ ಕಡೆ ಸುದ್ದಿ ಆಗ್ತಾ ಇದೆ. ಅಂದ್ಹಾಗೆ ದೇಶದಲ್ಲಿ ಬ್ರಾಹ್ಮಣರ ಸಂಖ್ಯೆ ಕಮ್ಮಿ ಇರೋದ್ರಿಂದ ರಾಜಕೀಯವಾಗಿ ಅಖಿಲೇಶ್ಗೆ ಇದು ದೊಡ್ಡ ಹೊಡೆತ ಕೊಡದೇ ಇರಬಹುದು. ಆದ್ರೆ ಒಂದು ಸಮುದಾಯದ ವಿರುದ್ಧ ಜನರಲ್ಲಿ ದ್ವೇಷ ಬಿತ್ತೋದು, ತಾವು ಮಾತ್ರ ಕದ್ದು ಮುಚ್ಚಿ ಸಂಪ್ರದಾಯ ಪಾಲಿಸುವುದು ಇದ್ಯಾವ ನ್ಯಾಯ? ವಿರೋಧಿಸೋ ಹಾಗಿದ್ರೆ ಮೊದಲು ತಮ್ಮ ವೈಯಕ್ತಿಕ ಜೀವನದಿಂದಲೇ ಶುರು ಆಗ್ಬೇಕಲ್ವಾ ಅನ್ನೋದು ಜನರ ಪ್ರಶ್ನೆ. ರಾಮ ಮಂದಿರಕ್ಕಾಗಿ ಹೋರಾಟ ಮಾಡ್ತಾ ಇದ್ದ ಕರಸೇವಕರ ಮೇಲೆ ಗುಂಡು ಹಾರಿಸಿಕೊಂಡ ಆರೋಪ ಹೊತ್ತಿರೋ ಅಖಿಲೇಶ್ ತಂದೆ ಮುಲಾಯಂ ಸಿಂಗ್ ಕಾಲದಿಂದಲೂ ಹೀಗೆ ಆಗ್ತಾ ಇದೆ ಅಂತ ಜನರು ಹೇಳ್ತಿದ್ದಾರೆ. ಬಹಿರಂಗವಾಗಿ ಹಿಂದೂಗಳನ್ನ ಟಾರ್ಗೆಟ್ ಮಾಡೋದು, ಹಿಂದೂಗಳಲ್ಲಿ ಕೆಲ ಸಮುದಾಯಗಳನ್ನ ದ್ವೇಷಿಸೋದು, ಇನ್ನು ಕೆಲ ಸಮುದಾಯಗಳನ್ನ ಪ್ರೀತಿಸೋ ಮೂಲಕ ವಿಭಜಿಸೋದು, ಓಲೈಕೆ ಸಮುದಾಯಕ್ಕೆ ಯಾವ ಕೆಲಸ ಮಾಡೋದಕ್ಕೂ ಸಿದ್ಧರಾಗೋದು, ಅಭಿವೃದ್ಧಿ ಬಿಟ್ಟು ಬೇರೆಲ್ಲಾ ರೀತಿಯ ರಾಜಕೀಯ ಮಾಡೋದು, ಇದು ಒಂದು ಕಾಲದಲ್ಲಿ ನಡೀತಾ ಇತ್ತು. ಆದ್ರೆ ಈಗ ಶಿಕ್ಷಣ ಪಡೆದ ಜನರು ಹಾಗೂ ಸೋಷಿಯಲ್ ಮೀಡಿಯಾ ವ್ಯಾಪಕವಾಗ್ತಾ ಇದ್ದ ಹಾಗೆ ಇಂಥ ತಂತ್ರಗಳು ಫಲಿಸಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಜನರು ಮಾತಾಡ್ತಾ ಇದ್ದಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ಭಾಷೆ ವಿಚಾರದಲ್ಲಿ ಎದ್ದಿರೋ ಗಲಾಟೆಗಳು ಇನ್ನೊಂದು ಹಂತಕ್ಕೆ ಹೋಗಿದೆ. ಮರಾಠಿ ಮಾತಾಡಲ್ಲ ಅನ್ನೋ ಕಾರಣಕ್ಕೆ ಹಲವರ ಮೇಲೆ ಹಲ್ಲೆಗಳಾಗ್ತಾ ಇರೋದು ವರದಿ ಆಗ್ತಾ ಇದ್ದು ಪರ ವಿರೋಧ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಸದ್ಯ ವಿಪಕ್ಷ ಸ್ಥಾನದಲ್ಲಿರೋ ಉದ್ಧವ್ ಶಿವಸೇನೆ ಹಾಗೂ ಅವರ ಸೋದರ ಸಂಬಂಧಿ ಎಂಎನ್ಎಸ್ ನ ರಾಜ್ ಠಾಕ್ರೆ ಇಬ್ಬರು ಒಂದಾಗಿ ತ್ರಿಭಾಷಾ ಸೂತ್ರದ ವಿರುದ್ಧ ದನಿ ಏರಿಸಿದ್ರು. ಅದರ ಬೆನ್ನಲ್ಲೇ ಈ ಘಟನೆಗಳು ಆಗ್ತಾ ಇರೋದು ವರದಿ ಆಗ್ತಾ ಇದೆ. ಆದ್ರಿಂದ ಈ ಗಲಭೆಗಳ ಹಿಂದೆ ವಿಪಕ್ಷಗಳ ಬೆಂಬಲ ಇದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಆದ್ರೆ ಈಗ ಬಿಜೆಪಿ ನಾಯಕ, ಮಹಾರಾಷ್ಟ್ರ ಸರ್ಕಾರದ ಸಚಿವ ನಿತೀಶ್ ರಾಣೆ ಉದ್ಧವ್ ಹಾಗೂ ಬೆಂಬಲಿಗರಿಗೆ ಸವಾಲ್ ಹಾಕುವ ಮೂಲಕ ಸುದ್ದಿ ಆಗ್ತಾ ಇದ್ದಾರೆ. ನೀವು ಮರಾಠಿ ಮಾತಾಡಲ್ಲ ಅನ್ನೋ ಕಾರಣಕ್ಕೆ ಹಲ್ಲೆ ಮಾಡ್ತೀರಿ ಅನ್ನೋದಾದ್ರೆ ಮುಂಬೈ ಹಾಗೂ ಮಹಾರಾಷ್ಟ್ರದಲ್ಲಿರೋ ಮುಸ್ಲಿಮರು ಕೂಡ ಮರಾಠಿ ಮಾತಾಡ್ತಾರಾ ಅನ್ನೋದನ್ನ ತಿಳ್ಕೊಳ್ಳಿ. ಎಷ್ಟು ಜನರಿಗೆ ಮರಾಠಿ ಬರುತ್ತೆ ಅನ್ನೋ ಬಗ್ಗೆ ನಿಮಗೆ ಗೊತ್ತಿದೆಯಾ? ಬಡ ಹಿಂದೂಗಳ ಮೇಲೆ ನಿಮ್ಮ ಪರಾಕ್ರಮ ತೋರಿಸ್ತೀರಾ? ಅನ್ಯ ಧರ್ಮೀಯರನ್ನ ಪ್ರಶ್ನಿಸೋ ಗಟ್ಸ್ ನಿಮಗಿದೆಯಾ ಅಂತ ಖಡಕ್ ಸವಾಲು ಹಾಕಿದ್ದಾರೆ. ಇದು ಹಲವು ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗ್ತಾ ಇದ್ದು ಇಂಥ ವಿಚಾರಗಳ ಬಗ್ಗೆ ಹೆಚ್ಚು ಗಮನ ಕೊಡದೆ ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ದುಡಿದು ಟ್ಯಾಕ್ಸ್ ಕಟ್ಟಿ ಬೇರೆಯವರನ್ನು ಸಾಕಿ ತಮ್ಮ ಬದುಕನ್ನು ಕಷ್ಟದಲ್ಲಿ ನಡೆಸ್ತಾ ಇರೋ ಜನಸಾಮಾನ್ಯರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಹೌದಲ್ವಾ? ಪ್ರಶ್ನಿಸೋದಾದ್ರೆ ಎಲ್ಲರನ್ನೂ ಪ್ರಶ್ನಿಸ್ಬೇಕಲ್ವಾ? ಭಾರತವನ್ನ ಜಾತ್ಯತೀತ ದೇಶ ಅಂತ ಹೇಳೋದಕ್ಕೆ ಇಷ್ಟಪಡೋದಾದ್ರೆ ಇಲ್ಲಿ ಎಲ್ಲರನ್ನೂ ಒಂದೇ ರೀತಿ ಕಾಣಬೇಕಲ್ವಾ? ಪ್ರೀತಿಸೋದಾದ್ರೆ ಎಲ್ಲರನ್ನೂ ಪ್ರೀತಿಸ್ಬೇಕು, ದ್ವೇಷಿಸೋದಾದ್ರೆ ಎಲ್ಲರನ್ನೂ ದ್ವೇಷಿಸ್ಬೇಕು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ನೀತಿ ಸರಿನಾ ಅಂತ ಜನರು ತಮ್ಮಲ್ಲೇ ಪ್ರಶ್ನಿಸ್ಕೊಳ್ತಾ ಇದ್ದಾರೆ.
ಆದ್ರೆ ಇದು ರಾಜಕೀಯಕ್ಕಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಹಂತಕ್ಕೆ ಹೋಗಿ ಚರ್ಚೆ ಆಗ್ತಾ ಇದೆ. ಹಿಂದೂಗಳು ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಭಾಷೆ ವಿಚಾರದಲ್ಲಿ ಗಲಾಟೆ ಆಗ್ತಾ ಇರೋದು ಕೇವಲ ಮಹಾರಾಷ್ಟ್ರದಲ್ಲಿ ಅಲ್ಲ, ಕರ್ನಾಟಕ, ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ ಹೀಗೆ ದೇಶದ ಹಲವು ರಾಜ್ಯಗಳಲ್ಲಿ ಇಂಥ ಪ್ರಕರಣಗಳು ಆಗ್ತಾ ಇರುತ್ತವೆ. ಆದ್ರೆ ಯಾವ ಪ್ರಕರಣದಲ್ಲೂ ಮುಸ್ಲಿಮರು ಅಥವಾ ಕ್ರಿಶ್ಚಿಯನ್ನರು ತಮ್ಮ ಧರ್ಮೀಯರ ಮೇಲೆ ಹಲ್ಲೆ ಮಾಡಿದ ಒಂದೇ ಒಂದು ಪ್ರಕರಣ ಬೆಳಕಿಗೆ ಬರೋದಕ್ಕೆ ಚಾನ್ಸೇ ಇಲ್ಲ. ಆದ್ರೆ ಈ ಹಿಂದೂಗಳಿಗೆ ಬುದ್ಧಿ ಇಲ್ಲ, ಕಾಮನ್ ಸೆನ್ಸ್ ಇಲ್ಲವೇ ಇಲ್ಲ. ಬಗೆಹರಿಸಿಕೊಳ್ಳಬಹುದಾದ ಸಮಸ್ಯೆಗಳನ್ನ ಇನ್ನಷ್ಟು ದೊಡ್ಡದು ಮಾಡಿ ಅವರವರೇ ಕಿತ್ತಾಡ್ಕೊಂಡು ಅವರ ಗೋರಿಯನ್ನ ಅವರೇ ತೋಡಿಕೊಳ್ತಾ ಇದ್ದಾರೆ. ಭಾರತದ ಯಾವ ಮೂಲೆಯಲ್ಲೂ ಪ್ರಾದೇಶಿಕ ವಿಚಾರಗಳಲ್ಲಿ ಅನ್ಯ ಧರ್ಮೀಯರಿಗೆ ಸಮಸ್ಯೆ ಆಗೋದಿಲ್ಲ. ಬಡಿದಾಡೋದೆಲ್ಲ ಬರೀ ಹಿಂದೂಗಳೇ ಅಂತಲೂ ಚರ್ಚೆ ಆಗ್ತಾ ಇದೆ. ಅಂದಹಾಗೆ ಭಾಷೆ ಮೇಲಿನ ಅಭಿಮಾನ ಇರಿಸೋದೇ ತಪ್ಪು ಅನ್ನೋದನ್ನ ಯಾರು ಕೂಡ ಹೇಳ್ತಾ ಇಲ್ಲ. ಕನ್ನಡ ಆಗ್ಲಿ, ತಮಿಳಾಗ್ಲಿ ಅಥವಾ ಮರಾಠಿಯೇ ಆಗ್ಲಿ, ಅವರವರ ಭಾಷೆ ಅವರಿಗೆ ದೊಡ್ಡದೆ. ಕನ್ನಡ ಮಾತೃಭಾಷೆ ಆಗಿರೋ ನಮ್ಮ ರಾಜ್ಯದಲ್ಲಿ ಕನ್ನಡಕ್ಕೆ ಎಲ್ಲಾ ಕಡೆ ಮೊದಲ ಆದ್ಯತೆ ಸಿಗಲೇಬೇಕು. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಉಳಿಬೇಕು ಅನ್ನೋದು ಅಕ್ಷರಶಃ ಸತ್ಯ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಆದ್ರೆ ಹಲ್ಲೆ ಮಾಡೋ ಮುನ್ನ ಕೆಲವೊಂದು ವಿಚಾರಗಳನ್ನ ಯೋಚಿಸ್ಬೇಕಾಗತ್ತೆ. ಇಲ್ಲಿ ಎರಡೂ ಜನರಿಂದ ತಪ್ಪಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲಿಂದಲೋ ಬಂದು ಇಲ್ಲಿ ದಬ್ಬಾಳಿಕೆ ಮಾಡುವವರಿಗೆ ಹೇಗೆ ಉತ್ತರ ಕೊಡಬೇಕೋ ಹಾಗೆ ಉತ್ತರ ಕೊಡೋದು ಸರಿಯೇ. ಅವರ ಅಹಂಕಾರ, ದಬ್ಬಾಳಿಕೆಯನ್ನ ಕನ್ನಡಿಗರ ಮೇಲೆ ತೋರಿಸಿದ್ರೆ ಕೈ ಕಟ್ಟಿ ಕೂರ್ಲೇಬಾರದು. ಆದ್ರೆ ತಮ್ಮ ಪಾಡಿಗೆ ತಾವಿರೋ ಕೆಲವರು ಪ್ರಾದೇಶಿಕ ಭಾಷೆಗಳನ್ನ ಕಲಿತು ಬದುಕ್ತಾ ಇರ್ತಾರಲ್ಲ, ಅಂತವರಿಗೆ ತೊಂದರೆ ಮಾಡಬಾರದು ಅನ್ನೋದನ್ನ ಶಿಕ್ಷಣ ಪಡೆದವರು ಹೇಳ್ತಾ ಇರೋದು. ಯಾಕಂದ್ರೆ ಒಂದು ಸಲ ಒಂದು ರಾಜ್ಯದಲ್ಲಿ ಹೀಗಾಯ್ತು ಅನ್ನೋದು ದೇಶಾದ್ಯಂತ ಸುದ್ದಿ ಆಯ್ತು ಅಂದ್ರೆ ವ್ಯವಹಾರಗಳಿಗೆ ಸಮಸ್ಯೆ ಆಗುತ್ತೆ. ಸರಿ, ಹೊರ ರಾಜ್ಯದವರ ವ್ಯವಹಾರ ಬೇಡವೇ ಬೇಡ, ನಮ್ಮ ರಾಜ್ಯದಲ್ಲೇ ನಾವು ಇರ್ತೀವಿ ಅಂತ ವಾದ ಮಾಡ್ತೀರಿ ಅಂದ್ರೆ ಶಿಕ್ಷಣದ ಕೊರತೆ ಇದೆ ಅಂತ ಜನ ಹೇಳ್ತಾರೆ. ಸರಿ, ಇದು ಹೇಗಪ್ಪ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಒಂದ್ ಲೈನ್ ನಲ್ಲಿ ಹೇಳೋದಾದ್ರೆ, ಇವತ್ತು ದುಡಿದು ತಿನ್ನೋ ವರ್ಗದವರ ಮೇಲೆ ಹಲ್ಲೆ ಮಾಡಿದ್ರೆ ಅದು ತೆರಿಗೆ ಮೇಲೆ ಎಫೆಕ್ಟ್ ಆಗುತ್ತೆ. ತೆರಿಗೆಗೆ ಸಮಸ್ಯೆ ಆಯ್ತು ಅಂದ್ರೆ ಸರ್ಕಾರದ ಬೊಕ್ಕಸಕ್ಕೆ ಸಮಸ್ಯೆ ಆಗುತ್ತೆ. ಸರ್ಕಾರದ ಬೊಕ್ಕಸ ತುಂಬದೇ ಇದ್ರೆ ಉಚಿತಗಳನ್ನ ಕೊಡೋದಕ್ಕೆ ಆಗೋದಿಲ್ಲ. ಉಚಿತಗಳನ್ನ ಕೊಡದೇ ಇದ್ರೆ ಎಷ್ಟೋ ಜನರಿಗೆ ಜೀವನ ನಡೆಸೋದೇ ಕಷ್ಟ ಆಗುತ್ತೆ. ಮುಂದಿನ ಬಾರಿ ಉಚಿತ ಕೊಡದೇ ಇದ್ರೆ ವೋಟ್ ಕೂಡ ಬೀಳೋದಿಲ್ಲ. ಆದ್ರಿಂದ ಒಬ್ಬ ವ್ಯಕ್ತಿ ಮೇಲೆ ಯಾವ್ದಾದ್ರೂ ಕಾರಣ ಇಟ್ಕೊಂಡು ಹಲ್ಲೆ ಮಾಡೋ ಮುನ್ನ ಇದೆಲ್ಲವನ್ನ ಯೋಚಿಸ್ಬೇಕು ಅನ್ನೋದು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ಇದೆಲ್ಲದರ ಮಧ್ಯೆ ಮಾಜಿ ಸಿಎಂ ಉದ್ಧವ್ ಠಾಕ್ರೆ ಪುತ್ರ ಆದಿತ್ಯ ಠಾಕ್ರೆಯ ಹಳೆ ಆಲ್ಬಮ್ ಸಾಂಗ್ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಉಮೀದ್ ಅನ್ನೋ ಹೆಸರಲ್ಲಿ ಆದಿತ್ಯ ಠಾಕ್ರೆ ಮಾಡಿದ್ದ ಆಲ್ಬಂನಲ್ಲಿ 8 ಹಾಡುಗಳಿದ್ವು. ಆದ್ರೆ ಒಂದೇ ಒಂದು ಮರಾಠಿ ಹಾಡಿರ್ಲಿಲ್ಲ. ಇದನ್ನ ಮುಂದಿಟ್ಕೊಂಡು ನಿಮಗೆ ಮರಾಠಿ ಅಭಿಮಾನ ಇಲ್ವಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅನ್ನೋ ಹಾಗೆ ಯಾವ ರೀತಿ ಕೆಲಸ ಮಾಡ್ತೀವೋ ಅದಕ್ಕೆ ತಕ್ಕ ಉತ್ತರ ಸಿಗ್ತಾ ಹೋಗುತ್ತೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.